ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವಳು ಇಷ್ಟಪಟ್ಟು ಬದುಕಲ್ಲೇ ಜೀವನ ಮಾಡ್ಕೊಂಡು ಹೋಗ್ತಿದ್ದಾಳಲ್ಲ ಸರ್, ಅದರಲ್ಲಿ ಏನೇನು ಸಿಗುತ್ತೋ ಅದನ್ನ ಅವಳು ಅನುಭವಿಸ್ಲೇಬೇಕಲ್ವಾ? ಅಂದ್ರೆ ಅವಳು ಶಿಕ್ಷೆ ಅನುಭವಿಸ್ಬೇಕು ಅಂತ ತಾನೇ ನೀವು ಹೇಳ್ತಿರೋದು? ಸರ್, ನಾನು ಯಾವತ್ತೂ ಆ ಥರ ಬಯಸ್ತವನೇ ಅಲ್ಲ. ಇವಾಗ ನೀವೇ ಹೇಳಿ, ಗೊತ್ತಿರೋ ಕೆಲಸನ ಬಿಟ್ಟು ಗೊತ್ತಿಲ್ಲದಿರೋ ಕೆಲಸನ ಮಾಡೋಕೆ ಹೋದ್ರೆ ಅದರಲ್ಲಿ ನೋವು, ಕಷ್ಟ, ಸೋಲು ಎಲ್ಲ 90% ಕಟ್ಟಿಟ್ಟು ಬುತ್ತಿ ಅಲ್ವಾ? ನಿಮಗೆ ಗೊತ್ತಾಯ್ತಾ? ಅದಕ್ಕೆ ಹೇಳ್ತಿದ್ದೀನಿ ಸರ್, ನಾನು ನನ್ನ ಶತ್ರುಗಳಿಗೂ ಕೂಡ ಅವ್ರಿಗೆ ನೋವಾಗಬೇಕು ಅಂತ ಬಯಸ್ತವನೇ ಅಲ್ಲ. ರೇವತಿ ನನಗೆ ಶತ್ರುನೇ ಅಲ್ಲ ಸರ್, ಎಲ್ಲಾರ್ಗೂ ಒಳ್ಳೇದಾಗಬೇಕು ಅಂತಾನೆ ಬಯಸ್ತವನೆ, ಒಳ್ಳೇದು ಮಾಡಬೇಕು ಅಂತಾನೆ ಟ್ರೈ ಮಾಡ್ತಿದ್ದೀನಿ. ನಿಮ್ಮಲ್ಲಿ ಈ ಗುಣ ಇರೋದಕ್ಕೆ ನಾನು ನಿಮ್ಮ ಹತ್ರ ಬಂದಿರೋದು. ಅಂದ್ರೆ ರೇವತಿ ನಾನು ಬದುಕಲೇಬಾರ್ದು ಅಂತ ಸೂಸೈಡ್ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಟ್ಲು. ಏನೋ ಏನ್ ಹೇಳ್ತಿದ್ದೀರಾ ಸರ್? ಮತ್ತೇನಾದ್ರೂ ಸಮಸ್ಯೆ ಆಯ್ತಾ? ಇಲ್ಲ ಕೃಷ್ಣ, ಹಳೆ ಸಮಸ್ಯೆನೇ ಆಗಾಗ ಅವಳಿಗೆ ಹೊಸದಾಗಿ ಬಂದು ಕಾಡ್ತಿರುತ್ತೆ. ನನ್ನ ನಂಬಿ ಕೈ ಹಿಡಿದವ್ರಿಗೆ, ಅಂದ್ರೆ ನಿಮಗೆ ನೋವು ಕೊಟ್ಟೆ, ತೊಂದರೆ ಕೊಟ್ಟೆ ಅನ್ನೋ ನೋವು ಅವಳನ್ನ ಕಾಡ್ತಿತ್ತು. ಇದ್ದು ಎಲ್ರಿಗೂ ತೊಂದರೆ ಕೊಡೋದಕ್ಕಿಂತ ಸಾಯೋದೇ ಮೇಲು ಅಂತ ಪ್ರಯತ್ನ ಮಾಡಿದಾಳೆ. ದೇವ್ರ ದಯೆಯಿಂದ ನಾವಲ್ಲಿ ಹೋಗಿ ಅಷ್ಟರಲ್ಲಿ ತಡೆದಿದ್ದೀವಿ. ಸರ್, ಇವಾಗ ಏನು ತೊಂದರೆ ಆಗಿಲ್ಲ, ಹುಷಾರಾಗಿದ್ದಾರಲ್ವಾ? ಈಗೇನು ಸಮಸ್ಯೆ ಇಲ್ಲ. ಆದರೆ ಇದಾದ್ಮೇಲೆ ನಮಗೊಂದು ದಾರಿ ಉಳಿತು. ಇವಳನ್ನ ಒಂಟಿಯಾಗಿರೋಕೆ ಬಿಡಬಾರ್ದು, ಇಲ್ಲ ಅಂದ್ರೆ ಅವಳು ಮತ್ತೆ ಇದನ್ನೇ ಪ್ರಯತ್ನ ಮಾಡ್ತಾಳೆ. ಅದಕ್ಕೆ ಅವಳಿಗೊಂದು ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಒಳ್ಳೆ ಯೋಚನೆ, ಆಗ್ಲಾದ್ರೂ ನೆಮ್ಮದಿಯಾಗಿರ್ತಾಳೆ ಬಿಡಿ ಸರ್. ಹಾಗಂದ್ಕೊಂಡೆ ಗೊತ್ತಿರೋರ್ಗೆ ಹೇಳಿ ಒಂದು ಸಂಬಂಧ ನೋಡಿದ್ವಿ. ಆದರೆ ಅವಳು ಬಿಲ್ಕುಲ್ ಮದುವೆನೇ ಬೇಡ ಅಂತ ಹೇಳ್ತಿದ್ದಾಳೆ. ನಿಜಾನೇ ಸರ್, ಪಾಪ ಮದುವೆ ಅನ್ನೋ ಕುಲ್ಮೇಲೆ ನೊಂದು ಬೆಂದೋಗಿದ್ದಾಳೆ. ಅದಕ್ಕೆ ಬೇಡ ಅಂತ ಹೇಳ್ತಿದ್ದಾಳೆ. ಚಿಕ್ಕ ವಯಸ್ಸು, ಬೇಡ ಅಂತ ಹೇಳ್ತಿದ್ದಾಳೆ. ಮುಂದೊಂದಿನ ಒಪ್ಕೋತಾಳೆ ಬಿಡಿ. ಮುದುಕಿಯಾದ ಮೇಲೆ ಒಪ್ಕೊಂಡ್ರೆ ಏನ್ ಪ್ರಯೋಜನ? ಎಲ್ಲ ಮುಗಿದೋಗ್ಬಿಟ್ಟಿರುತ್ತೆ. ಇನ್ನೂ ಚಿಕ್ಕ ವಯಸ್ಸು ಅಂದ್ರಲ್ಲ ನೀವು, ಅದೇ ನಮ್ಮ ಚಿಂತೆ. ಈಗಲೇ ಅವಳು ಸನ್ಯಾಸಿನಿ ತರ ಆಡಿದ್ರೆ ಹೇಗೆ? ಅವಳಿಗೂ ಒಂದು ಜೀವನ ಅಂತ ಆದ್ರೆ ನಾವು ನೆಮ್ಮದಿ ಆಗಿರೋದು. ಸರ್, ನೀವು ಹೇಳ್ತಿರೋದು ಸತ್ಯನೇ. ಅಲ್ಲ, ನನ್ನ ಏನಕ್ಕೆ ಬರಕ್ಕೆ ಹೇಳಿದ್ರಿ ನೀವು? ನೀವು ಅವಳಿಗೊಂದು ಮಾತು ಹೇಳಬೇಕು. ಏನಂತ? ಮದುವೆ ಆಗು ಅಂತ. ಆಹಾ, ಚೆನ್ನಾಗಿದ್ದೀರಾ ಸರ್ ನೀವು. ನಾನು ಇಷ್ಟ ಇಲ್ಲ, ನನ್ನ ಜೊತೆ ಜೀವನ ಮಾಡೋಕ್ಕಾಗಲ್ಲ ಅಂತ ಬಿಟ್ಟು ಬೇರೆ ಜೀವನ ಹುಡ್ಕೊಂಡಿದ್ದಾಳೆ. ನಾನು ಬಂದು ಹೇಳಿದ್ರೆ ಮದುವೆಗೆ ಒಪ್ಕೊಬಿಡ್ತಾಳ ಸರ್. ಒಂದು ಹೇಳ್ತೀನಿ ಕೇಳಿ, ನಾನು ಬಂದು ಹೇಳಿದ್ರೆ ಇನ್ನೂ ಹಠ ಮಾಡಿಬಿಡ್ತಾಳೆ. ಆಮೇಲೆ ನಿಮ್ಮ ಮಗಳಿಗೆ ಮದುವೆನೇ ಆಗಲ್ಲ. ಸರ್, ಒಂದು ಐಡಿಯಾ ಮಾಡೋಣ. ಅವಳು ಯಾರ ಮಾತು ಕೇಳ್ತಾಳೆ ಅಥವಾ ಅವಳು ಯಾರ ಮಾತಿಗೆ ಗೌರವ ಕೊಡ್ತಾಳೆ ಅವ್ರ ಕೈಯಿಂದನೇ ಹೇಳ್ಸೋಣ. ಇವಾಗ ನಿಮ್ಮ ಪ್ರಕಾರ ಅವಳು ಯಾರ ಮಾತಿಗೆ ಬೆಲೆ ಕೊಡ್ಬೋದು? ನಿಮ್ಮ ಮಾತನ್ನೇ. ನಿಮ್ಮ ಮಾತು ಅಂದ್ರೆ ಅವಳು ಯಾವುದೇ ಕಾರಣಕ್ಕೂ ತೆಗೆದುಹಾಕೋದಿಲ್ಲ. ಸರ್, ಏನ್ ಸರ್ ಹೇಳ್ತಿದ್ದೀರಾ? ರೇವತಿ ನನ್ನ ಮಾತು ಕೇಳ್ತಾಳ? ಅವಳಿಗೆ ನೀವು ಅಂದ್ರೆ ತುಂಬಾ ಗೌರವ. ನಿಮ್ಮ ಮಾತಿಗೆ ನಮ್ಮ ಮಾತಿಗಿಂತ ಬೆಲೆ ಜಾಸ್ತಿ. ಬರ್ತೀನಿ ಸರ್. ನನ್ನ ಮಾತಿಂದ ಅವಳ ಜೀವನ ಸರಿ ಹೋಗುತ್ತೆ. ಅವಳು ಸಂತೋಷವಾಗಿರ್ತೀನಿ ಅಂತ ಅಂದ್ರೆ ಒಂದಲ್ಲ ಸರ್, 2 ಮಾತು ಹೇಳ್ತೀನಿ ಬಿಡಿ. ಇದಕ್ಕೆ ನೀವು ಒಪ್ಕೊಳ್ತೀರಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವಳು ಯಾರು ಸರ್? ನನ್ನ ಹೆಂಡತಿ ಆಗಿದ್ದವಳಲ್ವಾ? ಅವಳ ಜೀವನನ ಸರಿ ಮಾಡೋದು ನನ್ನ ಕರ್ತವ್ಯ. ಬಂದ್ರಾಯ್ತು ಬಿಡಿ ಸರ್. ಥ್ಯಾಂಕ್ಸ್ ಕೃಷ್ಣ. ಸರ್, ಒಳ್ಳೆ ಕಾರ್ಯಕ್ಕೆ ತಡ ಮಾಡೋದು ಬೇಡ. ಬನ್ನಿ ಹೋಗೋಣ. ಸರಿ ಸರಿ, ಬನ್ನಿ. ಹಲೋ ಭುವಿಮ್ಮ, ನಾನು ಚಿತ್ರ ಮನೆಗೆ ಹೋಗಿ ಬಂದೆ ಕಣೆ. ಹೌದಾ ಅಜ್ಜಿ? ಹೇಗಿದ್ದಾಳೆ ಚಿತ್ರ?
ಚೆನ್ನಾಗಿದ್ದಾಳೆ. ಮಕ್ಳು ಹೇಗಿದಾವೆ? ಅವ್ರಿಗೇನು ರಾಜ್ಕುಮಾರ್ ಇರ್ತಾರ ಪಿಳಿಪಿಳಿ ಕಣ್ಬಿಟ್ಕೊಂಡು ಬಂಗಾರದಂಗೆ ಹಂಗೆ ತಿನ್ನೋ ತರ ನೋಡ್ತಿವೆ ಕಣೆ ನನ್ನನ್ನ. ಹೌದಾ ಅಜ್ಜಿ? ಹ್ಞೂ ಭುವಿ. ಆಮೇಲೆ ನಾನು ಹಾಗೆ ಅರ್ಚು ಮನೆಗೂ ಹೋಗಿದ್ದೆ. ಅಲ್ಲಿ ನಿಮ್ಮ ಅಪ್ಪಂಗೆ ನಡೆದಿರೋ ವಿಷಯ ಎಲ್ಲ ಹೇಳ್ಬಿಟ್ಟೆ. ಅದಕ್ಕಪ್ಪ ಏನಂದ್ರು? ಏನಂತಾರೆ ಪಾಪ, ಇದೇ ವಿಷಯ ಮನಸ್ಸಿನಲ್ಲಿ ಚುಚ್ತಾ ಇತ್ತು. ಈಗ ನೀವು ಬಂದು ವಿಷಯ ಎಲ್ಲ ಹೇಳಿದ್ದಕ್ಕೆ ಮನ್ಸು ಸ್ವಲ್ಪ ಹಗುರ ಆಯ್ತು ಅಂತ ಹೇಳಿದ್ರು. ನನ್ಗೂ ಈಗ್ಲೇ ಸಮಾಧಾನ ಆಗ್ತಿರೋದಜ್ಜಿ. ಇಷ್ಟು ವರ್ಷದಲ್ಲಿ ಅಪ್ಪ ನನ್ ಬಗ್ಗೆ ಏನಾದ್ರು ತಪ್ಪು ತಿಳ್ಕೊಂಡಿದ್ದೋ ಇಲ್ಲ ಅಸಮಾಧಾನ ಪಟ್ಕೊಂಡಿದ್ದೋ ಅದ್ಯಾವುದೂ ಇದ್ದಿದ್ದೇ ಇಲ್ಲ. ಅತ್ತೆ ಹೇಳಿದ್ದನ್ನ ಅಪ್ಪ ನಂಬ್ತಿದ್ದಾರೆ ಅಂತ ನನಗೆ ಗೊತ್ತಾದ ಕೂಡ್ಲೆ ನನ್ನ ಮನ್ಸಿಗೆ ತುಂಬಾ ಅಂದ್ರೆ ತುಂಬಾ ನೋವಾಯ್ತಜ್ಜಿ. ಏ ನಿಮ್ಮತ್ತೆ ಹಾಗಂತ ಇರೋವಾಗ ನೀನ್ ಸುಮ್ಮನೆ ನಿಂತಿದ್ರೆ ಅವ್ರು ಹಾಗನ್ಕೊಳ್ದೆ ಇನ್ ಹೇಗಿರ್ತಾರೆ ಹೇಳು? ಪರಿಸ್ಥಿತಿ ಹಾಗಿತ್ತು ಅಜ್ಜಿ. ಅತ್ತೆ ಎದುರಿಗೆ ನಾನೇನಾದ್ರೂ ಮಾತಾಡಿದಿದ್ರೆ ಅಷ್ಟೇ ನನ್ ಕತೆ. ಆಗ ಅದು ಬೇರೆ ತರ ಸಮಸ್ಯೆನೇ ಹುಟ್ಟಾಗ್ತಿತ್ತು. ಅದಕ್ಕೆ ಅಜ್ಜಿ ನಾನ್ ಸುಮ್ಮನೆ ಆಗ್ಬಿಟ್ಟೆ. ಸರಿ, ಅದೆಲ್ಲ ಬಿಡು, ಅದೆಲ್ಲ ಮುಗಿದು ಹೋದ್ ಕತೆ. ಅಜ್ಜಿ, ಅಚ್ಚು ಹೇಗಿದ್ದಾಳೆ? ವಿ, ನಿಜ ಹೇಳ್ತಾ ಇದ್ದೀನಿ. ಈಗ ಅರ್ಚುನ ನೆನ್ಸ್ಕೊಂಡ್ರೆ ಮನ್ಸಿಗೆ ತುಂಬಾ ಸಂತೋಷ ಆಗುತ್ತೆ. ನಿಜವಾಗ್ಲೂ ಕಣೆ, ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಈಗ ಅವಳ ಕಳೆನೇ ಬೇರೆ ಆಗ್ಬಿಟ್ಟಿದೆ. ಅವಳದೇ ಒಂದ್ ಮನೆ, ದುಡಿಯೋ ಗಂಡ, ಬಂಗಾರದಂತ ಮಗು. ಅವಳ ಮುಖದಲ್ಲಿ ಒಳ್ಳೆ ರಾಣಿ ಕಳೆ ಬಂದ್ಬಿಟ್ಟಿದ್ಯಮ್ಮ. ಬದುಕ್ನಲ್ಲಿ ಅಷ್ಟು ಕಷ್ಟಪಡ್ತಾ ಇದ್ದೋಳು ಈಗೊಂದ್ ಮಟ್ಟಕ್ಕೆ ಬಂದು ನಿಂತಿದ್ದಾಳೆ. ಅದನ್ನ ನೋಡಿ ಕೇಳಿನೇ ಖುಷಿ ಆಯ್ತು ಕಣೆ. ಏ ಮುದ್ಕೆ, ನಮ್ಮನೆಗೆ ಫೋನ್ ಮಾಡಿ ಅಚ್ಚು ಬಗ್ಗೆ ಏನು ವಿಚಾರಿಸ್ತಾ ಇದ್ಯಾ? ಅಲ್ಲ, ಇವಳೇನಕ್ಕೆ ಅವಳ ಬಗ್ಗೆ ನಿನ್ನ ಹತ್ರ ವಿಚಾರಿಸ್ತಾ ಇದ್ದಾಳೆ? ಅದು ಅವಳ ಮನೆ ಹತ್ರ ಹೋಗಿದ್ದೆ ಕಣೆ. ಏನ, ನೀನು ಅವಳ ಮನೆ ಹತ್ರ ಹೋಗಿದ್ಯಾ? ಅವಳ ಮನೆಗೆ ಹೋಗಿದ್ದೆ. ಏ ಮುದ್ಕಿ, ಅವಳ ಮನೆಗೆ ನೀನೇನಕ್ಕೆ ಹೋಗಿದ್ದೆ? ಅಯ್ಯ, ಇದೇನೆ ಪ್ರಶ್ನೆ? ನಾನು ಹೊರಗ್ನೋಳು ಕಣೆ. ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ, ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ಇಲ್ಲಿ ನೋಡು ಮುದ್ಕಿ, ನೀನ್ ಅಲ್ಲಿಗೆಲ್ಲ ಹೋಗೋದಾದ್ರೆ ಇನ್ಮೇಲಿಂದ ನಮ್ಮ ಮನೆಗ್ ಬರೋದೇ ಬೇಡ. ಅಯ್ಯಯ್ಯ, ಇದೇನೆ ಅನ್ಯಾಯ? ಯಾವಾಗ್ಲೂ ನಡೆದ ಕತೆನ ಮನಸ್ಸಿನಲ್ಲಿ ಇಟ್ಕೊಂಡು ಈಗ ಹೀಗ್ ಮಾತಾಡ್ತಾ ಇದೀಯಲ್ಲ, ಇದು ಚೆನ್ನಾಗಿದೆ? ಎಷ್ಟು ವರ್ಷ ಆದ್ರೇನು ಮುದ್ಕಿ, ಅವಳು ನನ್ನನ್ನ ಚಪ್ಲಿಲ್ ಹೊಡಿತೀನಿ ಅಂತಂದೋಳು. ಅವಳ ಮೇಲೆ ದ್ವೇಷ ಬರ್ದೆ ಇನ್ನೇನ್ ಪ್ರೀತಿ ಬರುತ್ತಾ? ನೋಡೋ, ನೀನ್ ಒಳ್ಳೆ ನಾರದ ಮುನಿ ಥರ ಅಲ್ಲೂ ಇರ್ತೀನಿ ಇಲ್ಲೂ ಇರ್ತೀನಿ ಅಂದ್ರೆ ನನಗದ್ ಸರಿ ಹೋಗಲ್ಲ. ಈಗ್ಲೇ ಹೇಳ್ತಾ ಇದ್ದೀನಿ, ಕೇಳ್ತಿರೋ? ಇಡು ಫೋನ. ನೋಡಿದ್ರ, ನಾನು ಇದಕ್ಕೆ ಹೇಳಿದ್ದು. ದೇವ್ರ ದಯೆ, ನೀವ್ ಹೇಳಿದ್ದನ್ನ ಅಮ್ಮ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಅದ್ರಲ್ಲಿ ನೀವ್ ಹೇಳಿದ್ದಕ್ಕೆ ಅಜ್ಜಿ ಅಲ್ಲಿಗೆ ಹೋಗಿದ್ದು ಅಂತ ಗೊತ್ತಾಗಿದ್ದಿದ್ರೆ ಅಷ್ಟೇ ಕತೆ. ತಗೊಳ್ಳಿ. ಸಂಜೆ ನಾನು ಬರೋದು ಸ್ವಲ್ಪ ಲೇಟ್ ಆಗತ್ತೆ ಕಣೆ. ಎಷ್ಟೊತ್ತಿಗೆ ಬರ್ತೀರಾ? ಎಷ್ಟೊತ್ತಾಗತ್ತೆ ಅಂತೆಲ್ಲ ಹೇಳಕ್ಕಾಗಲ್ಲ. ನೀನೊಂದು ಕೆಲಸ ಮಾಡು, ಅಡಿಗೆ ಮಾಡಿ ಅದನ್ನ ಮುಚ್ಚಿಟ್ಬಿಡು, ನಾನು ಬಂದು ಊಟ ಮಾಡ್ತೀನಿ. ನಾನು ಬರೋ ತನಕ ನೀನು ಊಟ ಮಾಡದೆ ಹಸ್ಕೊಂಡೆಲ್ಲ ಇರಬೇಡ. ಅಲ್ಲ ಮಾವ, ಮಧ್ಯಾಹ್ನನೂ ಊಟದ ಟೈಮಿಗೆ ಊಟ ಮಾಡಲ್ಲ,
ಈಗ ರಾತ್ರಿನೂ ಲೇಟ್ ಅಂತಿದ್ದೀರಾ. ಹೀಗೆ ಆದ್ರೆ ನಿಮ್ ಆರೋಗ್ಯದ ಗತಿ ಏನಾಗ್ಬೇಕು? ಈಗಾಗ್ಲೇ ಒಂದ್ಸರಿ ಅನುಭವಿಸಿದೀರಾ. ಅಲ್ಲ ಕಣೆ, ನಾನ್ ಮಾಡ್ತಿರೋದ್ ಗಾರ್ಮೆಂಟ್ಸ್ ಕೆಲ್ಸ, ಯಾವ್ದೋ ಗೌರ್ಮೆಂಟ್ ಕೆಲ್ಸ ಅಲ್ಲ. ಏನೇ ಆಗಿರ್ಲಿ, ಹೊತ್ತಿಗೆ ಊಟ ಮಾಡೋದ್ ಕಲೀರಿ. ಆಯ್ತು, ಸರಿ ಸರಿ, ಸುಮ್ನೆ ಭಾಷಣ ಶುರು ಮಾಡ್ಬೇಡ. ಬಾವ ಇಲ್ಲಿ ಕಾಣಿಸ್ತಾ ಇಲ್ಲ. ಅಪ್ಪ ಇಲ್ಲೇ ಅಂಗಡಿಗೆ ಹೋಗಿದ್ದಾರೆ. ಓ ಅಚ್ಚು, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಕಣೆ. ಏನ್ ಮಾವ? ನಮ್ ಕಂಪ್ನಿಗೆ ದೊಡ್ಡದೊಂದು ಆರ್ಡರ್ ಬಂದಿದೆ. ಹೌದಾ? ಒಳ್ಳೆ ವಿಷಯನೇ ಅಲ್ವಾ ಮಾವ? ಒಳ್ಳೆ ವಿಷಯನೇ, ಆದ್ರೆ ಅವ್ರು ಹೇಳ್ತಾ ಇರೋದೇನಂದ್ರೆ ಮೊದ್ಲಾಗಿ ಅವ್ರು ಅಡ್ವಾನ್ಸ್ ಕೊಡಲ್ವಂತೆ. ನಾವು ನಮ್ಮ ಕೈಯಲ್ಲಿರೋ ದುಡ್ಡು ಹಾಕಿ ಕೆಲಸ ಮಾಡ್ಕೊಡ್ಬೇಕಂತೆ. ಅದಾದ್ಮೇಲೆ ಅವ್ರು ದುಡ್ಡು ಕೊಡ್ತಾರಂತೆ. ಹೌದಾ? ಸ್ವಲ್ಪ ದೊಡ್ಡ ಅಮೌಂಟು. ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಆದರೆ ಹೊಂದ್ಸಕ್ಕಾಗ್ತಿಲ್ಲ. ಏನ್ ಮಾವ, ಅಪ್ಪನ ಹತ್ರ ಕೇಳ್ಬೇಕಿತ್ತಾನೆ. ಭಾವನ ಹತ್ರನ? ಹಾ, ಅಪ್ಪನ ಹತ್ರ ದುಡ್ಡಿದೆ ಅಲ್ಲ, ಅದೇ ಆ ಕಾರ್ತಿಕ್ ಕೊಟ್ಟಿದ್ದು. ಇಲ್ಲ ಇಲ್ಲ, ಚಿತ್ರ ಡೆಲಿವರಿ ಸಮಯದಲ್ಲಿ ಪಾಪ ಭಾವ ನನ್ನ ಹತ್ರ ದುಡ್ಡು ಕೇಳಿದ್ರು, ನಾನೇ ಕೊಟ್ಟಿದ್ದೆ. ಇವಾಗ ಸಡನ್ ಆಗಿ ಕೇಳಿದ್ರೆ ಅದೇ ದುಡ್ಡನ್ನ ವಾಪಸ್ ಕೇಳ್ತಿದ್ದಾನಂತ ಅವ್ರು ತಪ್ಪಾಗಿ ತಿಳ್ಕೊಳಲ್ವಾ? ಅವ್ರ ಹತ್ರ ಕೇಳೋದ್ ಬೇಡ. ಏನೋ ಗಂಡಗುಂಡಿ ಇಬ್ರು ಏನೋ ದುಡ್ಡಿನ ವಿಷಯ ಮಾತಾಡ್ತಿರೋ ಹಾಗಿದೆ. ಅದೇನೋ ಒಂಚೂರು ನಮಗೂ ಹೇಳ್ರಪ್ಪ, ನಾವು ತಿಳ್ಕೊಳ್ಳೋಣ. ಏನಿಲ್ಲಪ್ಪ, ಇವ್ರಿಗೆ ಒಂದ್ ಹೊಸ ಆರ್ಡರ್ ಬಂದಿದ್ಯಂತೆ. ಸರಿ, ಅದಕ್ಕೆ ಮೊದ್ಲು ನಾವೇ ಸ್ವಂತ ಕಾಸು ಹಾಕಿ ಅದನ್ನ ಮಾಡ್ಬೇಕಂತೆ. ಹಾ, ಶುರು ಮಾಡ್ಬಿಡ್ತಿದ್ರು. ಆದ್ರೆ ಅವ್ರ ಹತ್ರ ಕಾಸಿಲ್ಲ. ನಿನ್ ಭಾವನ ಹತ್ರ ಹೇಗ್ ಕೇಳೋದು ಅಂತ ಹೆದರ್ಕೋತಿದ್ದಾರೆ ಪಾಪ, ಅಲ್ವೇ? ಆ ಥರ ಎಲ್ಲ ಏನೂ ಇಲ್ಲ ಭಾವ. ಯಾವತ್ತಿಂದನೋ ನಿನ್ ದುಡ್ಡು ನನ್ ದುಡ್ಡು ಅಂತ ಮಾತಾಡಕ್ ಶುರು ಮಾಡ್ಬಿಟ್ಟಿ ನೀನು. ದುಡ್ಡು ಬೇಕು ಅಂದ್ರೆ ಕೇಳ್ಬೇಕಲ್ವನಯ್ಯ? ಇಲ್ಲ ಅಂದ್ರೆ ಇಲ್ಲ ಅಂತೀನಿ, ಇದ್ರ ಕೊಡ್ತೀನಿ. ಕಾರ್ತಿಕ್ ಅವರು ಅವಾಗ ತಗೊಂಡಿದ್ದ ದುಡ್ಡನ್ನ ವಾಪಸ್ ಕೊಟ್ರಲ್ಲ, ಆ ದುಡ್ಡು ನನ್ನ ಹತ್ರನೇ ಇದೆ ಕಣಯ್ಯ. ಐಶು ಕಾಲೇಜಿಗೆ ಅಂತ ಇಟ್ಟಿದ್ದೆ, ಅದ್ರಲ್ಲಿ ಉಳಿದಿದ್ದು ಒಂದಷ್ಟು ದುಡ್ಡು ನನ್ನ ಹತ್ರನೇ ಇದೆ. ಕೇಳಿದ್ರೆ ಕೊಡ್ತಿರ್ಲಿಲ್ಲನಯ್ಯ? ಹಾಗಲ್ಲ ಭಾವ. ಮತ್ತಿನ್ ಹೇಗೆ? ಅವಾಗೆಲ್ಲ ಹೇಗಮ್ಮ, ನನ್ನ ಹತ್ರ ದುಡ್ಡು ಇಸ್ಕೊಂಡ್ಬಿಡೋದು, ಉಂಡಾಡಿ ಗುಂಡಿನ ತರ ಖರ್ಚು ಮಾಡ್ಬಿಡೋದು, ಆಮೇಲೆ ಕೈ ಎತ್ಬಿಡೋದು. ಈಗ ಗಾರ್ಮೆಂಟ್ಸ್ ಓನರ್ ಅಲ್ವಾ, ನನ್ನ ಹತ್ರ ದುಡ್ಡು ಕೇಳೋದಕ್ಕೆ ಸಂಕೋಚ ಪಾಪ. ಕಳ್ಳಂತ ತಗೊಂಬಂದು ಏನೆಲ್ರು ಬಾರಿ ನಗ್ತಿದ್ದೀರಾ? ಬಾರಮ್ಮ. ಏನಿಲ್ಲಮ್ಮ, ನಿಮ್ಮ ಮಾವನ ವಿಷಯನೇ ಅಲ್ಲ. ಇವನು ದುಡ್ಡು ಬೇಕು ಅಂತ ಇದ್ದ ಸ್ವಂತ ಮನೆನೇ ಮಾರ್ದವನು. ಇವನ್ಗೆ ಇವತ್ತು ನನ್ನ ಹತ್ರ ದುಡ್ಡು ಕೇಳೋದಕ್ಕೆ ಸಂಕೋಚ ಅಂತೆ. ಸಂಕೋಚ ಅದೆಲ್ಲ ಯಾಕೆ ಭಾವ, ಹಳೆ ವಿಷಯ ಇವಾಗ. ಐಶು, ಇವತ್ತೇನು ಸ್ವಲ್ಪ ಬೇಗ ಬಂದ್ಬಿಟ್ಟಿದ್ಯಾ? ಅದು ಕ್ಲಾಸಸ್ ಎಲ್ಲ ಬೇಗ ಮುಗೀತು ಮಾವ. ಓ, ಏನಿದು? ಟಿಫನ್ ಬಾಕ್ಸು. ಟಿಫನ್ ಬಾಕ್ಸ್ ಅಂತ ನನಗೂ ಗೊತ್ತು. ನೀನ್ ಇದರಲ್ಲ ಊಟ ತಗೊಂಡೋಗೋದು? ಅಲ್ಲ ಕಣಮ್ಮ, ಬೆಳಿಗ್ಗೆ ಹೋದವಳು ಸಂಜೆ ಬರ್ತೀಯ, ಇದ್ರಲ್ಲಿ ಊಟ ತಗೊಂಡೋದ್ರೆ ಸಾಕಾಗತ್ತಾ? ಅಚ್ಚೋ, ಅಲ್ಲಿ 3 ಬಾಕ್ಸದ ಕ್ಯಾರಿಯರ್ ಇದೆ. ಅದನ್ನ ತಗೊಂಡು ಅದ್ರಲ್ಲಿ ಒಂದು ಬಾಕ್ಸಲ್ಲಿ ಅನ್ನ, ಇನ್ನೊಂದ್ರಲ್ಲಿ ಪಲ್ಯ, ಮತ್ತೊಂದ್ರಲ್ಲಿ ಸಾಂಬಾರ ಕೊಡು. ಅಯ್ಯೋ ಮಾವ, ಆತರ ಎಲ್ಲ ತಗೊಂಡೋದ್ರೆ ರೇಗಿಸ್ತಾರಷ್ಟೇ. ಯಾಕೆ? ಅವ್ರು ಯಾರು ಹೊಟ್ಟೆಗೆ ಅನ್ನ ತಿನ್ನಲ್ವಾ? ಅವ್ರು ಏನಾದ್ರೂ ಅನ್ಕೊಳ್ಳಿ, ನೀನ್ ತಗೊಂಡೋಗು. ನೋಡಪ್ಪ ಮಾವನ್ನ, ಇನ್ನೂ ರಾಮನಗರದ ಮುರಳಿ ತರನೇ ಮಾತಾಡ್ತಾನೆ. ಊನಮ್ಮ, ಅವನು ಹಂಗೆ. ನೀನು ಅವನು ಹೇಳ್ದಂಗೆ ಸುಮ್ಮನೆ ಆ 3 ಬಾಕ್ಸ್ ಇರೋ ಕ್ಯಾರಿಯರ್ನ ತಗೊಂಡು ಹೋಗೋದು ಕಲ್ತ್ಕೋ. ಇಲ್ಲ ಅಂದ್ರೆ ಅವನ ಪ್ರೀತಿ ಹೆಚ್ಚಾಗಿ 10 ಬಾಕ್ಸ್ ಇರೋ ಕ್ಯಾರಿಯರ್ ತಂದು ಕೊಟ್ಬಿಟ್ಟಾನು. ಹಾ, ಈಗ ನಗ್ತಾನ ನೋಡಮ್ಮ, ಬೇಕ್ರು ತಂದು. ದುಡ್ಡು ಬೇಕು ಅಂದ್ರೆ ಕೇಳ್ಬೇಕಣಯ್ಯ. ತಿಂಡಿತೀನು, ಆಮೇಲೆ ಕೊಡ್ತೀನಿ. ಸರಿ ಬಾಬಾ. ಪರಮೇಶ್ವರ. ಹಾ
ಮಾವ ಅದ್ ಹೇಗ್ ಮಾವ ನೀವ್ ಹೀಗಿದ್ದೀರಾ? ಹೇಗೆ? ಎಲ್ರ ಜೊತೆಗೆ ಇಷ್ಟು ಪ್ರೀತಿಯಿಂದ. ಏಯ್ ಸುಮ್ನಿರೇ, ಭಾವ ಮತ್ತೆ ಐಶು ಇದ್ದಾರೆ. ಆದ್ರೆ ಏನಾಯ್ತು, ನನ್ ಗಂಡಗ್ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಅಮ್ಮ ಅಚ್ಚು, ಹಾ ಅಪ್ಪ ಬಾಯ್ಲಿ ಬಂದೆ. ಹೋಗು ಹೋಗು. ದೀಪು, ಏನಾಯ್ತು? ಏನಿಲ್ಲ ರೀ. ಏನಿಲ್ಲ ಅಂತ ಮತ್ತೆ ಒದ್ದಾಡ್ತಾ ಇದ್ಯಾ? ಅದು ಯಾಕೋ 2 ಕಾಲು ತುಂಬಾ ನೋವ್ತಿದೆ. ಕಾಲ್ ನೋವಾ? ಇದೇ ಫಸ್ಟ್ ಟೈಮ್ ಅಥವಾ ಮುಂಚೆಯಿಂದನೋನಾ? ಆಗಾಗ ಬರ್ತಿತ್ತು, ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗ್ತಿತ್ತು. ಸ್ವಲ್ಪ ಹೊತ್ತು ಸರಿ ಹೋಗುತ್ತೆ. ಇಂಥ ಸಿಚುವೇಶನ್ ಅಲ್ಲಿ ಹೇಳ್ಬೇಕಲ್ವೇನೆ ದೀಪು? ಮುಚ್ಚಿಟ್ಕೊಂಡ್ರೆ ಏನ್ ಬಂತು ಪ್ರಯೋಜನ? ಅಲ್ಲಿ ಡಾಕ್ಟರ್ ಹತ್ರ ಹೋಗ್ಬೋದಲ್ವಾ? ಎಲ್ಲಿ ತೆಗಿ ರೀ, ಕಾಲ್ ಬಿಡಿ. ಸುಮ್ನೆ ಇರು. ನೀವೇನು ಒಳ್ಳೆ ಕಾಲೆಲ್ಲ ಇಟ್ಕೊಂಡು. ದೀಪು, ಇದೆಲ್ಲ ಸಾಧಾರಣವಾದ ವಿಷಯ ಕಣೆ. ಇದನ್ನೆಲ್ಲ ನೀನೋಗಿ ದೊಡ್ಡದಾಗಿ ಮಾತಾಡ್ತಿದ್ಯ. ನಿಂಗೊಂದು ವಿಷಯ ಗೊತ್ತಾ? ನಮ್ಮ ಅಪ್ಪನೂ ನಮ್ಮ ಅಮ್ಮಂಗೆ ಕಾಲು ಒತ್ತುತ್ತಾ ಇದ್ರಂತೆ. ಅಷ್ಟೇ ಯಾಕೆ, ನಮ್ಮ ಅನಂತಣ್ಣನು ನಮ್ಮ ಅತ್ತಿಗೆಗೆ ಕಾಲು ಒತ್ತುತ್ತಾನೆ, ನಮ್ಮ ಭಾವನು ನಮ್ಮ ಅಕ್ಕಂಗೆ ಕಾಲು ಒತ್ತುತ್ತಾನೆ. ನಾನೇ ಕಣ್ಣಾರೆ ನೋಡಿದ್ದೀನಿ. ನೋಡು, ಈ ಗಂಡ ಹೆಂಡತಿ ಮಧ್ಯದಲ್ಲಿ ಇವೆಲ್ಲ ಇದ್ದಿದ್ದೆ. ಆಯ್ತಾ? ಸುಮ್ನೆ ಇರು, ಮಲ್ಕೋ. ನೀನು ಮಲ್ಕೋ ಸುಮ್ನೆ. ಸುಮ್ನೆ ಫಾರ್ಮಾಲಿಟಿಗೆ ಬೇಡ ಅನ್ನೋದು. ಈಗ ನೋಡು, ರಂಗನಾಥ ಸ್ವಾಮಿ ತರ ಮಲಗಿದ್ಯಾ. ಏ ದೀಪು, ಇಂಥ ವಿಷಯನೆಲ್ಲ ಮುಚ್ಚಿಡ್ತಾರೇನೆ? ಹೇಳ್ಬೇಕು ತಾನೆ ಮೊದ್ಲೇ? ಇಲ್ಲ ರೀ, ಅದಾಗೆ ಅದ್ ಸರಿ ಹೋಗುತ್ತೆ ಅಂತ ಸುಮ್ಮನಾದೆ. ಅದ್ ಹೆಂಗ್ ಅದಾಗದೆ ಸರಿ ಹೋಗ್ಬಿಡುತ್ತೆ? ನಾಳೆ ಬೆಳಗ್ಗೆ ಫಸ್ಟ್ ಹೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋಣ. ದೀಪು, ನೀನೋ ಸಾಧಾರಣವಾದ ಹುಡುಗಿ ಆಗಿದ್ರೆ ನಿಂಗೆ ನಾನು ಇದನ್ನೆಲ್ಲ ಹೇಳ್ತಿರ್ಲಿಲ್ಲ. ನೀನು ಮುಂಚೆ ಒಬ್ರು ಡಾಕ್ಟರ್ ಹತ್ರ ಕೆಲಸ ಮಾಡ್ತಿದ್ದೋಳೆ ತಾನೆ? ನಿಂಗೆ ಇದನ್ನೆಲ್ಲ ನಾನು ಹೇಳ್ಬೇಕೇನೆ? ಒಳ್ಳೆ ಹುಡುಗಿ ನೀನು. ಏ ದೀಪು, ಯಾಕೆ? ರೀ, ಅದು ನಾನು ಆಗ ಮಾಡಿದ ತಪ್ಪು ಇಷ್ಟು ದಿನದಲ್ಲಿ ನಿಮ್ಗೆ ಯಾವತ್ತೂ ಕಾಡೇ ಇಲ್ವಾ? ಏನ್ ಮಾತಾಡ್ತಿದ್ಯಾ ನೀನು? ಮಲ್ಕೋ ಸುಮ್ಮನೆ. ಅಲ್ಲ ರೀ, ನಾನು ಕೆಟ್ಟ ಹೋದವಳು ಅನ್ನೋ ವಿಷಯ ನಿಮಗೆ ಯಾವ ಥರದಲ್ಲೂ ಡಿಸ್ಟರ್ಬ್ ಮಾಡಿಲ್ವಾ? ಸಂಬಂಧ ಇಲ್ದಂಗೆ ಏನೇನೋ ಮಾತಾಡಬೇಡ, ಬಾಯಿ ಮುಚ್ಕೊಂಡು ಮಲ್ಕೋ ಅಂದೆ. ಕೋಪ ಮಾಡ್ಕೋಬೇಡಿ, ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಏನೋ ಆ ಟೈಮಲ್ಲಿ ದೊಡ್ಡ ಮನ್ಸು ಮಾಡಿಕೊಂಡು ನನಗೆ ಧೈರ್ಯ ತುಂಬಿ ಸಮಾಧಾನ ಮಾಡಿದ್ರಿ, ಓಕೆ, ಅದು ನನಗೆ ಅರ್ಥ ಆಗುತ್ತೆ. ಆದರೆ ನಮ್ಮ ಜೀವನ ನಿಜವಾಗ್ಲೂ ಶುರುವಾದ್ಮೇಲೆ ಅದು ಹೇಗ್ರಿ? ಅದ್ರ ಬಗ್ಗೆ ನಿಮ್ಗೊಂಚೂರು ಯೋಚನೆನೇ ಇಲ್ಲದೆ ಅದು ಹೇಗಿರಕ್ಕಾಗ್ತಿದೆ? ನಮ್ಮಪ್ಪ ಯಾಕೆ ಇಷ್ಟೊತ್ತಾದ್ರೂ ಬಾಯ್ ಬಿಟ್ಟಿಲ್ಲ ಅಂತ ಸಂತೋಷವಾಯ್ತೆ. ನನಗೆ ಅವತ್ತೇ ಡೌಟ್ ಇತ್ತು ಕಣೋ, ಈ ನನ್ನ ಮಗ ಕಾಂಜೀಪುರಂ ಸೀರೆನ ತಂದ್ಕೊಡ್ತಾನ ಅಂತ. ನಾನ್ ಡ್ರೆಸ್ ಹಾಕೊಂಡಿದ್ ನೋಡಿ, ನನ್ನ ಹೆಂಡತಿ ಸೀರೆ ಉಟ್ಕೊಂಡಿದ್ ನೋಡಿ, ಫಂಕ್ಷನ್ಗೆ ಬಂದ ಜನ ಎಲ್ಲ ಬಾಯ್ ತುಂಬಾ ಹೊಗಳಿದ್ದು. ನೀನು ಹೊಗಳ್ತಾ ಇದ್ದದನ್ನ ನೋಡ್ಕೊಂಡು ಚೂರು ಮುಜುಗರ ನಾಚಿಕೆ ಇಲ್ದೆ ತಲೆ ಆಡಿಸ್ತಾ ನಗ್ತಾ ಇದ್ದಲ್ಲೋ, ಅದ್ ಹೇಗೋ? ಸ್ವಲ್ಪನೂ ಸ್ವಾಭಿಮಾನ ನಾಚಿಕೆನೆ ಇಲ್ದಲೆ ಕಿಸಿತಾ ನಿಂತಿದ್ದಲ್ಲ, ಅದ್ ಹೇಗೋ ಸ್ಕೋರ್ ಮಾಡ್ತೀಯಾ? ನನ್ನ ಕ್ಯಾರೆಕ್ಟರ್ ಕೆಪಾಸಿಟಿನೇ ಅದು ಕಣ. ಇದೆಲ್ಲ ಸಹಜ ಅಲ್ವೇನೋ? ಇದ್ರಲ್ಲೇನೋ ವಿಶೇಷ ಇದೆ? ಆದ್ರೂನು ಸ್ವಲ್ಪನೂ ನಾಚಿಕೆ ಇಲ್ದೆ ಕಿಸಿತಾ ನಿಂತಿದ್ದಲ್ಲ, ನಿನಗ್ ಕಷ್ಟ ಅಂತ ಅನಿಸ್ಲಿಲ್ವಾ? ಅದ್ರಲ್ಲೇನೋ ಕಷ್ಟ. ಅವತ್ತು ವಿಜಿ ಫಂಕ್ಷನ್ ಬರ್ದೇ ಇರೋ ಹಾಗೆ ಮಾಡ್ದಿಯಲ್ಲ, ಆಗ ನಿನಗೆ ನಾಚಿಕೆ ಮಾನ ಮರ್ಯಾದೆ ಇರ್ಲಿಲ್ವಾ? ಈಗ ದುಡ್ಡಿನ ವಿಷಯ ಬಂದಾಗ ರಕ್ತ ಸಂಬಂಧ ಅಂತೆಲ್ಲೋ ನಿನ್ ಮುಸುಡಿ ನಗ್ತಾ ಇದೆಯಲ್ಲ, ಅದೇ ನಗು ನಂದು. ಹೀಗೆ ನಾವು ಜಗಳಾಡ್ತಿದ್ರೆ ನಮ್ಮನೇ ಹೋಗೋದು. ಸ್ವಲ್ಪ ಬಾಯಿ ಮುಚ್ಕೊಂಡಿರೋ.
ಅವಮಾನ. ಅದೇ ನನ್ನ ಮೇಲೆ ಜಗಳಕ್ಕೆ ಬರ್ಬೇಕಾದ್ರೆ ಇಬ್ರು ಒಗ್ಗಟ್ಟಲ್ಲಿ ಒಟ್ಟಿಗೆ ಇರ್ತೀರಾ? ಮಾಮೂಲಿ ಟೈಮಲ್ಲಿ ಹಂಗೆ ಇರೋಕ್ಕೇನು? ಕರ್ಮ. ದೀಪು, ನಾನು ನೋಡ್ತೀನಿ. ಸರಿ. ಬಂದ್ಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ. ರೆಡಿ ಇರು. ಸರಿ. ಹುಷಾರ್. ಅಪ್ಪ ಬರ್ತೀನಿ. ಸರಿನಪ್ಪ. ಬಾವಾ ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳೋ. ಪರವಾಗಿಲ್ಲ, ಕೂತ್ಕೊಳ್ಳೋ. ನಿನ್ನನ್ನು ಹೀಗೆ ನೋಡಿ ನನ್ಗೆ ಬಹಳ ಸಂತೋಷ ಆಯ್ತು ಕಣ ಮುರಳಿ. ಯಾವತ್ತಾದ್ರೂ ಒಂದಿನ ನೀನ್ ಹೀಗೆ ಕೂತ್ಕೊಂಡು ಲೆಕ್ಕಾಚಾರ ಹಾಕೋದನ್ನ ನಾನು ನೋಡ್ಬೋದು ಅಂತ ಅಂದ್ಕೊಂಡೇ ಇರ್ಲಿಲ್ಲ ನೋಡು. ಬಹಳ ಸಂತೋಷ ಆಯ್ತಪ್ಪ, ಬಹಳ ಸಂತೋಷ ಆಯ್ತು. ಏನ್ ಮಾಡೋದು ಬಾವ, ಲೆಕ್ಕಾಚಾರನೇ ಇಲ್ಲದೆ ಸುಮಾರು ಕೆಲಸ ಮಾಡಿಬಿಟ್ಟಿದ್ದೀನಲ್ಲ. ಹೂನಪ್ಪ, ನಾನು ನೋಡಿದ್ದೀನಲ್ಲ, ಆಡಿರೋನೇ ನೀನು. ಅದೇನೋ ತಟ್ಟೆ ಮಾಡೋ ಫ್ಯಾಕ್ಟ್ರಿ ಇಟ್ಕೊಂಡಿದ್ದೆ. ಆಗ್ಲೇ ಜವಾಬ್ದಾರಿಯಿಂದ ಹೀಗೆ ಲೆಕ್ಕಾಚಾರ ಹಾಕೊಂಡು ಮಾಡ್ಕೊಂಡು ಹೋಗಿದ್ದಿದ್ರೆ ಏನೋ ಆಗ್ಬೋದಾಗಿತ್ತು. ಏನ್ ಮಾಡೋದು? ಆವಾಗೆಲ್ಲ ಈ ಥರ ಲೆಕ್ಕ ನೋಡ್ತಿದ್ರೆ ಬೆಳೆದ್ ಬಿಡ್ತಿದ್ನಲ್ಲ ಬಾವ. ಈ ಥರ ಲೆಕ್ಕಾಚಾರ ನೋಡ್ಕೊಳ್ಳೋದಕ್ಕೆ ಇಷ್ಟು ದಿನ ಹಿಡಿಯಿತು. ನಾನೇನು ಮಾಡಲಿ? ಆಯ್ತು ಬಿಡಪ್ಪ, ಸದ್ಯ ಈಗಲಾದ್ರೂ ಸಾಧ್ಯವಾಯ್ತಲ್ಲ. ಯಾವಾಗ್ಲೂ ಇನ್ ಮುಂದೆ ಹೀಗೆ ಇರಪ್ಪ. ಅದೇ ಸಂತೋಷ. ಆಮೇಲೆ ಮುರಳಿ, ಹಾ ಬಾವ, ಏನೋ ವ್ಯವಹಾರ ಮುಂದುವರ್ಸೋದಕ್ಕೆ ದುಡ್ಡು ಬೇಕು ಅಂತ ಅವತ್ತು ಅರ್ಚನನ್ ಕೇಳ್ತಾ ಇದೆಯಲ್ಲಪ್ಪ? ಹೌದು, ನಾನು ಕೊಡ್ತೀನಿ ಅಂತ ಹೇಳಿದ್ದೆ. ತಗೊಳಪ್ಪ, ಹಾಗೆ ತಂದಿದ್ದೀನಿ, ಹುಷಾರಾಗಿಟ್ಟು. ತುಂಬಾ ಒಳ್ಳೇದಾಯ್ತು ಬಾವ. ನಾನು ಆದಷ್ಟು ಬೇಗ ಇದನ್ನು ನಿಮ್ಗೆ ವಾಪಸ್ ಕೊಡ್ತೀನಿ. ಪರವಾಗಿಲ್ಲ, ನಿಂಗೆ ಯಾವಾಗ ಸಾಧ್ಯವಾಗುತ್ತೋ ಆವಾಗ ಕೊಡು. ಸರಿ. ಜೋಪಾನ ಕಣಪ್ಪ. ಬಾಬಾ. ಓ ಗೌತಮ್ ಅವರೇ, ಬನ್ನಿ ಬನ್ನಿ. ಓ ಅಳಿಯಂದ್ರು, ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ತಗೊಳ್ಳಿ ಕೂತ್ಕೊಳ್ಳಿ. ಮತ್ತೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮಾಮ. ಏನೋ ಇಂಪಾರ್ಟೆಂಟ್ ವಿಷಯ ಡಿಸ್ಕಸ್ ಮಾಡ್ತಿರೋ ಥರ ಇತ್ತು. ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ. ಬಿಸ್ನೆಸ್ಗೆ ಸ್ವಲ್ಪ ಕಾಸು ಬೇಕಿತ್ತು, ಭಾವನ ಹತ್ರ ಕೇಳಿದ್ದೆ, ಅದಕ್ಕೆ ಅವ್ರು ತಂದು ಕೊಟ್ರು ಅಷ್ಟೇ. ಇವನ್ ಅದೃಷ್ಟ, ಇವನ್ ಕೇಳಿದ ಸಮಯಕ್ಕೆ ಸರಿಯಾಗಿ ನಮ್ ಕೈಗೂ ದುಡ್ಡು ಬಂತು. ಅದು ಕಾರ್ತಿಕ್ ಅವರು ಹಿಂದೆ ನಂಗೊಂಚೂರು ದುಡ್ಡು ಕೊಡ್ಬೇಕಿತ್ತು, ಸಮಯಕ್ಕೆ ಸರಿಯಾಗಿ ಕೊಟ್ರು. ಇವನ್ ಕೇಳಿದ್ನಲ್ಲ, ಉಪಯೋಗ ಆಗ್ಲಿ ಅಂತ ತಗೊಂಡ್ ಬಂದು ಈಗ ತಾನೇ ಕೊಟ್ಟೆ. ಹಾಗೆ ಮಾತಾಡ್ತಾ ಕೂತಿದ್ದೆ. ಹೌದಾ? ಅದೇನು ನೀವಿದ್ದಕ್ಕಿದ್ದಾಗೆ ಇಲ್ಲಿ? ಏನಿಲ್ಲ ಮಾವ, ಇಲ್ಲೇ ಒಂದ್ ಸ್ವಲ್ಪ ಪಕ್ಕದಲ್ಲಿ ಕೆಲಸ ಇತ್ತು, ಹಂಗೆ ಮುರಳಿಯವ್ರ ನೆನಪಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸಂತೋಷ ಸಂತೋಷ, ಒಳ್ಳೇದಾಯ್ತು. ಗೌತಮ್ ಅವರೇ, ಚಿತ್ರ ಮಕ್ಕಳು ಎಲ್ಲ ಹೇಗಿದ್ದಾರೆ? ಹಾ, ಚೆನ್ನಾಗಿದ್ದಾರೆ. ಕುಡಿಯಕ್ಕೆ ಟೀ ಕಾಫಿ ಏನ್ ತರಿಸ್ಲಿ? ಅಯ್ಯೋ, ಅದೆಲ್ಲ ಏನ್ ಬೇಡ, ಬರ್ತಾ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ. ಸರಿ, ನಾನಿನ್ ಬರ್ಲಾ ಮಾವ? ಅಯ್ಯಯ್ಯೋ, ಈಗ ತಾನೇ ಬಂದ್ರಿ, ಆಗ್ಲೇ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ? ಅಂಗಡಿಗೆ ಹೋಗ್ಬೇಕಲ್ಲ ಮುರಳಿಯವರೇ, ಇಲ್ಲೇ ಕುತ್ಕೊಂಡು ಮಾತಾಡ್ತಿದ್ರೆ ಕೆಲ್ಸಗಳು ನಡೆಯತ್ತಾ? ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ನೋಡಾಯ್ತು, ಹೊರಡ್ತೀನಿ. ಸರಿ, ಬರ್ಲಾ ಮಾವ? ಸರಿ. ಮುರಳಿ, ನನ್ಗಂತೂ ಇವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗಿಲ್ಲ ಕಣ ಇಲ್ಲಿವರೆಗೂ. ಯಾಕೆ ಬಾವ ಹೀಗೆ ಹೇಳ್ತಿದ್ದೀರಾ? ಹೌದು ಕಣ, ನಿಮಿಷಕ್ಕೊಂದು ಗುಣ, ಸಂದರ್ಭಕ್ಕೊಂದು ಮಾತು ಕಣ. ಮನುಷ್ಯ ಬದಲಾಗ್ತಾನೆ ಇರ್ತಾರೆ ಕಣ. ಒಂದೊಂದ್ಸರಿ ಬೈತಾರೆ, ಮಕ್ಕಳಿಂದ ದೂರ ಹೊರಟೋಗ್ತಾರೆ,
ಒಂದೊಂದ್ಸರಿ ಇದ್ದಕ್ಕಿದ್ದ ಹಾಗೆ ಖುಷಿಯಾಗೂ ಇರ್ತಾರೆ. ಚಿತ್ರಂಗಂತೂ ತುಂಬಾ ನೋವಾಗಿರುತ್ತೆ ಕಣಯ್ಯ. ಬಾವಾ, ಮೊದ್ಲಿಗಿಂತ ಒಂಚೂರು ಪರವಾಗಿಲ್ಲ ಅಂತ ನಾವು ಸಮಾಧಾನ ಮಾಡ್ಕೋಬೇಕಷ್ಟೆ. ಏನ್ ಮಾಡೋದು, ಕೆಲವ್ರ ಬುದ್ಧಿ ಹಾಗೆ ಹುಟ್ಟಿದಾಗನೇ ಹಾಗಿರುತ್ತೆ. ಈಗಲೂ ನೋಡಿ, ಅಷ್ಟು ದೂರದಿಂದ ಬಂದ್ರು, ಸ್ವಲ್ಪ ಟೀ ಕುಡೀರಿ ಅಂದ್ರು, ಕುಡಿದೇನೆ ಹಾಗೆ ಹೋದ್ರು. ಅದೇನಕ್ಕೆ ಬಂದ್ರು, ಏನಕ್ಕೆ ಹೋದ್ರು, ಒಂಚೂರು ಅರ್ಥನೇ ಆಗ್ತಿಲ್ಲ. ನೋಡೋ, ಮನುಷ್ಯ ಅಂದ್ರೆ ಅವನ್ನ ನೋಡ್ದವ್ರಿಗೆ ಅವನ ಬಗ್ಗೆ ಒಂದು ಅಭಿಪ್ರಾಯ ಅನ್ನೋದು ಇರ್ಬೇಕಲ್ವಾ? ನಾನು ಎಷ್ಟೋ ಪ್ರಯತ್ನ ಪಟ್ಟಿದ್ದೀನಿ, ನನಗಂತೂ ಇದುವರೆಗೂ ಇವ್ರ ಬಗ್ಗೆ ಒಂದು ಅಭಿಪ್ರಾಯ ಅನ್ನೋದೇ ಬರ್ತಿಲ್ಲ. ಬಿಡಿ ಬಾವಾ, ಚಿತ್ರನ್ ಬಗ್ಗೆ ನಾವೇನ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅವಳು ಎಲ್ಲದನ್ನು ನಿವಾರಿಸ್ಕೊಂಡು ಹೋಗ್ತಾಳೆ. ನೀನು ಹೇಳೋದು ನಿಜಾನೇ, ಹಾಗೆ ಅಂದ್ಕೋಬೇಕು. ಜೀವನನೇ ಹಾಗೆ, ಯಾವುದೋ ಒಂದು ನಂಬಿಕೆ ಇಟ್ಕೊಂಡು ದಿನಗಳನ್ನ ದೂಡ್ತಾ ಮುಂದಕ್ಕೆ ಹೋಗ್ತಾ ಇರಬೇಕು. ಏನು ಮಾಡೋಕ್ಕಾಗಲ್ಲ. ಸರಿನಪ್ಪ, ನನಗೊಂಚು ಕೆಲಸ ಇದೆ, ನಾನು ಬರ್ತೀನಿ. ನಾನು ಬರ್ತೀನಿ ಬಾವ, ಅಲ್ಲಿ ಸರಿ. ನಾನು ಈಗ ಸೀದಾ ರಾಮನಗರಕ್ಕೆ ಹೋಗ್ಬೇಕು. ಅಲ್ಲಿ ಹೌದಾ? ಸರಿ ಬಾವ. ಮಾಮ 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 ಕೂತ್ಕೊಳ್ರ. ಡಿಯರ್ ಫ್ರೆಂಡ್ಸ್, ನೀವೆಲ್ಲ ನೋಟಿಸ್ ಬೋರ್ಡ್ ನೋಡಿದ್ದೀರಾ ಅನ್ಕೊಂತೀನಿ. ಆದ್ರೂ ಒಂದು ಚಿಕ್ಕ ಅನೌನ್ಸ್ಮೆಂಟ್. ನಮ್ಮ ಕಾಲೇಜ್ ಎಲೆಕ್ಷನ್ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಕಾಲೇಜಲ್ಲಿ ಎಲೆಕ್ಷನ್ ನಿಲ್ಲಕ್ಕೆ ಒಂದು ಪೇಪರು ಬ್ಯಾಕ್ ಆಗಿರ್ಬಾರ್ದಂತೆ. ಅಕಸ್ಮಾತ್ ಒಂದು ಪೇಪರಲ್ಲಿ ಬ್ಯಾಕ್ ಆಗಿದ್ರೆ ಎಲೆಕ್ಷನ್ ಅಲ್ಲಿ ನಿಲ್ಲಕ್ಕಾಗಲ್ಲ. ಇದು ನಮ್ಮ ಹಕ್ಕನ್ ಕಿತ್ಕೊಂಡಂಗಲ್ವಾ? ಯಾವ ಹಕ್ಕನ್ ಕಿತ್ಕೊಂಡಂಗೆ? ಎಲೆಕ್ಷನ್ ಅಲ್ಲಿ ನಿಲ್ಲೋ ಹಕ್ಕನ್ನ ಅಥವಾ ಎಕ್ಸಾಮ್ ಅಲ್ಲಿ ಫೇಲ್ ಆಗೋ ಹಕ್ಕನ್ನ? ಎರಡು ನಮ್ಮ ಹಕ್ಕೆ. ಒಬ್ಬ ಎಲೆಕ್ಷನ್ ಅಲ್ಲಿ ನಿಲ್ಲಕ್ಕೂ ಪೇಪರ್ ಬ್ಯಾಕ್ ಆಗಕ್ಕೂ ಏನ್ ಸಂಬಂಧ ನನಗೆ ಗೊತ್ತಾಗ್ತಾ ಇಲ್ಲ. ಇದರಲ್ಲೇನೋ ಬೇರೆನೇ ಉದ್ದೇಶ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ. ಸೊ ನಮ್ಮ ಹಕ್ಕನ್ನ ಪಡೆಯೋದಕ್ಕೋಸ್ಕರ ನಾವೆಲ್ಲ ಸ್ಟ್ರೈಕ್ ಮಾಡ್ತಾ ಇದೀವಿ. ಇದರಲ್ಲಿ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ನೀವೆಲ್ಲ ಖಂಡಿತ ಭಾಗವಹಿಸ್ಬೇಕು. ಓಕೆನಾ? ಏನೆಲ್ಲ ಮಕ ನೋಡ್ತಾ ಇದ್ದೀರಾ? ಹೇಳಿದ್ದು ಅರ್ಥ ಆಯ್ತು ತಾನೆ? ನಾಳೆ ಬಂದು ಸ್ಟ್ರೈಕ್ ನಲ್ಲಿ ಭಾಗವಹಿಸ್ತಿರ್ತಾನೆ. ನಮ್ಮ ಮಾತ್ ಮೀರಿ ಯಾರಾದ್ರೂ ಕ್ಲಾಸ್ ಅಟೆಂಡ್ ಮಾಡಿ ಆಮೇಲೆ ನಡೆಯೋ ಕಥೆನೇ ಬೇರೆ. ನಾವೆಲ್ಲ ಒಗ್ಗಟ್ಟಾಗಿರೋದಕ್ಕೆ ಇದೊಂದೇ ಚಾನ್ಸು. ನಾಳೆ ಎಲ್ಲ ಬರ್ತಿರಲ್ವಾ? ಏನೆಲ್ಲ ಸೈಲೆಂಟ್ ಆಗಿದ್ದೀರಾ? ನಾಳೆ ಸ್ಟ್ರೈಕ್ ಬರ್ತೀರಾ ತಾನೆ? ಯಾರ್ಯಾರು ಬರ್ತೀರಾ ಕೈ ಎತ್ರಿ.